ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀನಿ, ನಮ್ಮ ರಾಜ್ಯದ ರೈತರಿಗೆ ಏನು ಮಾಡಿದ್ದೀರಿ ನಿಮ್ಮದು? ಪದೇ ಪದೇ ಅಲ್ಲೆಲ್ಲೋ ನಾನು ಹೋಗಿ ಅದೆಂಥದ್ದು 5 ಬಾರಿ ಮೀಟಿಂಗ್ ಮಾಡಿದೆ, ಜೋಶಿಯವ್ರನ್ನ ಭೇಟಿ ಮಾಡಿದೆ, ಬರೀ ಕೈ ಅಲ್ಲಾಡಿಸಿದ್ರು. ಇದು ಹೇಳಿದಿರಲ್ಲಪ್ಪ, ಈಗ ನಿಮ್ಮ ಜವಾಬ್ದಾರಿ ತಗೊಂಡಿದ್ದೀರಲ್ಲ, ಏನು ಮಾಡ್ತಾಯಿದ್ದೀರಿ? ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ? ನಿಮಗೆ ಮಾಹಿತಿ ನಿಮ್ಮ ಹತ್ರ ಇಲ್ಲದೆ ಇದ್ದರೆ, ಯಾಕೆಂದರೆ ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಡ್ದಂಗಲ್ಲ. ಈ ನೀರನ್ನ ಹಂಚಿಕೆ ಮಾಡೋದು ಬೆಂಗಳೂರು ರಿಯಲ್ ಎಸ್ಟೇಟ್ ದಂಧೆನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಇಲ್ಲೂ ವರ್ಕೌಟ್ ಆಗಲ್ಲ. ನಿಮಗೆ ವಿಷಯ ಗೊತ್ತಿಲ್ಲದೆ ಇದ್ದರೆ ಯಾರಾದರೂ ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡೋರು ತಿಳ್ಕೋಬೇಕಲ್ಲ. ನಿಮ್ಮ ಎಚ್ ಕೆ ಪಾಟೀಲ್ ಅವರಲ್ಲ, ಕೃಷ್ಣಯ್ಯ ಕಣ್ಣೀರ ಕತೆ ಅಂತ ಏನೋ ಬುಕ್ ಬರೆದಿದ್ರು, ಕೃಷ್ಣ ಕಾವೇರಿ ಕಣ್ಣೀರಿನ ಕತೆ. ಅವ್ರನ್ನಾದರೂ ಕೇಳಿ ತಿಳ್ಕೋಬೇಕೋ ಬೇಡ ಏನಿದೆ ಅಂತ ಪರಿಸ್ಥಿತಿ. ಸುಮ್ಮನೆ ಒಂದು ಜಾಲಿ ಟ್ರಿಪ್ಪ ಇದು ಹೋಗಿರೋದು 2 ದಿವಸ ಉತ್ತರ ಕರ್ನಾಟಕಕ್ಕೆ ಜಾಲಿ ಟ್ರಿಪ್ಪು. ಏನು ಸಂದೇಶ ಕೊಟ್ಟು ಬಂದಿದ್ದೀರಿ? ಏನೋ ಕುಡಿಯೋ ನೀರಿಗೆ 1 ಕೋಟಿ ಕೊಟ್ಬಿಡ್ತಾರಂತೆ. ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀರಾ? ಏನು ಮಾಡಿದ್ದೀರಿ? ಯಾವ ಆಧಾರದ ಮೇಲೆ 1 ಕೋಟಿ ಅಂತ ತೀರ್ಮಾನ ಮಾಡಿದಿರಿ? ಯಾರು ನಿಮಗೆ ಮಾಹಿತಿ ಕೊಟ್ಟಿರೋದು ಇಷ್ಟು ಬೇಕಿದೆ ದುಡ್ಡು ಅಂತ ಹೇಳಿ? ಎಲ್ಲಾದರೂ ಹೋಗಲಿ ತಾಲೂಕು ವೈಸು ಡಿಸ್ಟ್ರಿಕ್ ವೈಸು ಮಾಹಿತಿಗಳು ಸಂಗ್ರಹ ಮಾಡಿದ್ದೀರಾ? ಏನೇನು ಪರಿಸ್ಥಿತಿ ಇದೆ ಅಂತೇಳಿ ಆ ಗುಳೆ ಹೋಗ್ತಿರೋ ಜನಗಳದ್ದು ಬರೆದಿದ್ದೀರಿ ನೀವು ಮಾಧ್ಯಮ ಸ್ನೇಹಿತರು. ಇವತ್ತು ಏನು ಅವ್ರ ಪರಿಸ್ಥಿತಿಗಳೇನಾಗಬೇಕು, ಇದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ದೀರಿ? ಮಾತಿಗೂ ಕೇಂದ್ರ ಸರ್ಕಾರ ಹೇಳಬೇಡಿ. ನಾನು 2 ಬಾರಿ ಅಧಿಕಾರ ನಡೆಸಿದ್ದೀನಿ. ರಾಜ್ಯದಲ್ಲಿ ಸಮಸ್ಯೆ ಬಂದಾಗ ರಾಜ್ಯದಲ್ಲಿ ನಮ್ಮ ನಾಡಿನ ಜನತೆಯ ಹಣ ವೆಚ್ಚ ಮಾಡಿ ಅಂಥ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ನಿಂತು ನಂತರ ಕೇಂದ್ರ ಸರ್ಕಾರದ ಮುಂದೆ ನಾವು ಮನವಿ ಸಲ್ಲಿಸಿದ್ದೀವಿ. ಅದರಿಂದ ಇವತ್ತು ಯಾತಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೃಷ್ಣ ಗೋದಾವರಿ ನಿಮ್ಮ ಕಾವೇರಿ ಲಿಂಕ್ ಇದೆಯಲ್ಲ, ಕಾವೇರಿ ಏನು ನಮಗೇನು ಸಿಗಲ್ಲ. ಅಲ್ಲಿಗೂ ಅಷ್ಟೇ ಈಗ ಅಲ್ಲಿ ನೀರಿನ ಹಂಚಿಕೆ ಆಗೋಗಿದೆ. ಗೋದಾವರಿಗೆ ನೀರನ್ನ ನರ್ಮದಾ ನದಿಯಿಂದ ಹಂಚಿಕೆ ಆಗಿದ್ದಾರೆ ಛತ್ತೀಸ್ಗಢದು. ಅಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ, ಏನು ಮಾಡಿದ್ದಾರೆ ತೀರ್ಮಾನ, ನಿಮ್ಮ ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ ಏನೇನಾಗಿದೆ ನಿಮ್ಮ ಹತ್ರ ಮಾಹಿತಿ ಇಲ್ಲದೆ ಇದ್ದರೆ ಇದನ್ನು ಜನಗಳ ಮುಂದೆ ಈ ರೀತಿ ಹೇಳಿ ನಕಪಾಟ್ಲಿಗೀಡಾಗಬೇಡಿ. ಇದು ನಿಜಕ್ಕೂ ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನೋ ಭಾಳ ದೊಡ್ಡ ಬದಲಾವಣೆ ತರ್ಬೋದು. ಪಾಪ ಹಳೆಯ ವ್ಯವಹಾರಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ರಾಜ್ಯದ ಜನತೆಗೆ ಋಣ ತೀರಿಸ್ತಕ್ಕಂಥ ಕೆಲಸಕ್ಕೊಂದು ಅವಕಾಶ ಸಿಕ್ಕಿದೆ ಅಂತೇಳಿ ಏನೋ ಒಂದು ಐತಿಹಾಸಿಕವಾದಂಥ ಒಂದು ಬದಲಾವಣೆ ತರ್ತಾರೇನೋ ಅಂತ ಹೇಳಿ ನಾನು ಅಗಲಗನ್ಸ್ಕೊಳ್ತಾ ಇದ್ದೆ. ಇದು ನೋಡಿದ್ರೆ ದೇವರೇ ಕಾಪಾಡಬೇಕೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವಿದ್ರೆ ಕೇಳ್ಬೋದು ಬ್ರದರ್. ತುಂಗಭದ್ರಾ ಜಲಾಶಯದಲ್ಲಿ ಶಿಲ್ಟ್ ತೆಗೆದಿದ್ದೀರ, ಶಿಲ್ಟ್ ತೆಗೆಯಕ್ಕೆ ಇನ್ನೊಂದು ಡ್ಯಾಮ್ ನವಿಲೆ ಡ್ಯಾಮು ಅಲ್ಲ, ತುಂಗಭದ್ರಾ ಪ್ಯಾರಲಲ್ಲಾಗಿ ಇನ್ನೊಂದು ಜಲಾಶಯನ ಕಟ್ಟಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅದು ಆಗಬೇಕು ಅಂದರೆ ಇನ್ನೊಂದು ಜಲಾಶಯ ಕಟ್ತಕ್ಕಂಥದ್ದಕ್ಕೂ ಪಕ್ಕದ ರಾಜ್ಯಗಳೇನಿದ್ದಾವೆ ಆ ಬೇಸಿನಲ್ಲಿ ಬರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು ಬಂದರೆ ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಎಲ್ಲ ಏನೇನು ಚರ್ಚೆ ಮಾಡೋರೋ ಗೊತ್ತಿಲ್ಲ. ಕರೆದು ಅಪೋಸಿಷನ್ನ ಕರೆದು ಒಂದು ಚರ್ಚೆ ಮಾಡಬೇಕಲ್ಲ, ಏನೇನಾಗಿದೆ. ಪಾಪ ಕರ್ಕೊಂಡೋಗಿ ಎಲ್ಲರನ್ನೂ ಬಟನ್ ಒತ್ಸವ್ರೆ, ಅದರಲ್ಲಿ ಏನೇನು ತೀರ್ಮಾನ ಮಾಡ್ಕೊಂಡವ್ರೆ, ಚರ್ಚೆ ಮಾಡಿದ್ದೀವಿ ಅಂದರು. ಎಲ್ಲರ ಸಮ್ಮತಿ ತಗೋತಾ ಇದ್ದೀವಿ ಅಂದರು. ಯಾವುದಕ್ಕೆ ಸಮ್ಮತಿ ತಗೋತಾವ್ರೆ? ಆ ನವಿಲೆ ಡ್ಯಾಮ್ ಕಟ್ಟಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ? ಇದೆಲ್ಲ ಚರ್ಚೆ ಏನೇನಾಗಿದೆ. ವಿರೋಧ ಪಕ್ಷದಲ್ಲಿ ಕರೆದು ಚರ್ಚೆ ಮಾಡಬೇಕಲ್ವ. ಇವತ್ತಿನವ್ರಿಗೆ ನಮ್ಗೆ ಏನು ಗೊತ್ತಿಲ್ಲ, ಬರೀ ಪತ್ರಿಕೆಯಲ್ಲಿ ಬರೋದು ನೋಡ್ತಾ ಇದ್ದೀವಿ, ಫೋಟೋ ನೋಡ್ತಾ ಇದ್ದೀವಿ. ಇದು ಬಿಟ್ಟರೆ ನಮಗೆಲ್ಲ ಏನೂ ಗೊತ್ತಿಲ್ಲ ಏನು ನಡೀತಿದೆ ಅಂತ. ಅದಕ್ಕೋಸ್ಕರ ಇವೆಲ್ಲ ಏನು ಈ ಥರ ಇದೆ, ಈ ಒಂದು ವಿಷಯಗಳಲ್ಲಿ ಸರ್ಕಾರ ಸೂಕ್ಷ್ಮವಾಗಿ ನಡ್ಕೋಬೇಕು.